ಕೊಲೆ ಯತ್ನ ಪ್ರಕರಣದಲ್ಲಿ ರೌಡಿಯೊಬ್ಬ ನಿನ್ನೆಯಷ್ಟೇ ಜೈಲಿಂದ ಹೊರಗೆ ಬಂದಿದ್ದ. ಆದರೆ ಹೊರಬಂದ ಕೆಲವೇ ಗಂಟೆಗಳಲ್ಲಿ ಏರಿಯಾದಲ್ಲಿ ಅಟ್ಟಾಡಿಸಿ ಬರ್ಬರವಾಗಿ ಕೊಲೆಯಾಗಿದ್ದಾನೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೀವೇ ನೋಡಿ. ಪರಪ್ಪನ ಅಗ್ರಹಾರದಿಂದ ಹೊರಬಂದ ದಿನವೇ ಕೊಲೆ. ರೌಡಿ ಶೀಟರ್ ಕೊಲೆಗೈದು ಅಟ್ಟಹಾಸ, ಲಾಂಗ್ ಮಚ್ಚುಗಳಿಂದ ಅಟ್ಟಾಡಿಸಿ ಹತ್ಯೆ. ಬೆಂಗಳೂರಿನ ಜೆಜೆ ನಗರದಲ್ಲಿ ಭೀಕರ ಹತ್ಯೆಯಾಗಿದ್ದು ಇಡೀ ಏರಿಯಾವನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಇಲ್ಲಿನ ನಿವಾಸಿಯಾದ ವಿಜಿ ಅಲಿಯಾಸ್ ವಿಜಯ್ ಅನ್ನೋನು ಕಳೆದ 3 ತಿಂಗಳ ಹಿಂದೆ ಕಲಾಸಿಪಾಳ್ಯದಲ್ಲಿ ಅರುಣ್ ಅನ್ನೋನ ಮೇಲೆ ಅಟ್ಯಾಕ್ ಮಾಡಿದ್ದ. ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ದ ಅರುಣ್ ಪ್ರಾಣಾಪಾಯದಿಂದ ಪಾರಾಗಿದ್ದ. ಈ ಕೇಸಲ್ಲಿ ಈಗ ಕೊಲೆಯಾಗಿರುವ ವಿಜಯ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ. ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಜೈಲಿಂದ ಹೊರಬಂದ ವಿಜಯ್ ನೇರವಾಗಿ ಏರಿಯಾಗೆ ಬಂದಿದ್ದಾನೆ. ಹಾಗೆ ಬಂದವನು ಜೆಜೆ ನಗರದಲ್ಲಿ ಹಳೆ ಸ್ಟೈಲ್ನಲ್ಲಿ ಓಡಾಡ್ತಿದ್ದ. ಈ ಬಗ್ಗೆ ಮಾಹಿತಿ ತಿಳಿದ ಅರುಣ್, ದೀಪು ಸೇರಿದಂತೆ 4 ವಿಜಯ್ನನ್ನ ಅಟ್ಟಾಡಿಸಿಕೊಂಡು ಹೋಗಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಕೊಲೆ ಆರೋಪಿಗಳ ಕಾಲಿಗೆ ಪೊಲೀಸರ ಗುಂಡೇಟು, 2 ಸೆರೆ ಮತ್ತಿಬ್ಬರು ಎಸ್ಕೇಪ್. ಆರೋಪಿಗಳಿಗಾಗಿ ಹುಡುಕಾಟ. ಕೊಲೆ ಪ್ರಕರಣದ ಸಂಬಂಧ ಕೇಸ್ ದಾಖಲಿಸಿಕೊಂಡಿದ್ದ ಜೆಜೆ ನಗರ ಪೊಲೀಸರಿಗೆ ಆರೋಪಿಗಳ ಬಗ್ಗೆ ಸುಳಿವು ಸಿಕ್ಕಿತ್ತು. ಆರ್ಆರ್ ನಗರದ ನಿರ್ಜನ ಪ್ರದೇಶದಲ್ಲಿ ಆರೋಪಿಗಳು ಅಡಗಿ ಕೂತಿದ್ರು. ಇನ್ಸ್ಪೆಕ್ಟರ್ ಕೆಂಪೇಗೌಡ ಟೀಮ್ ಆರೋಪಿಗಳು ಇರೋ ಜಾಗಕ್ಕೆ ಎಂಟ್ರಿಯಾಗಿದ್ರು. ಪೊಲೀಸರನ್ನ ಕಂಡ ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗೋಕೆ ಯತ್ನಿಸಿದ್ದಾರೆ. ಪೊಲೀಸರ ಮೇಲೆ ಚಾಕು ಕಲ್ಲುಗಳಿಂದ ಹಲ್ಲೆಗೆ ಮುಂದಾಗಿದ್ದಾರೆ. ಈ ವೇಳೆ ಆತ್ಮರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ಕೆಂಪೇಗೌಡ, ಅರುಣ್ ಮತ್ತು ದೀಪು ಕಾಲಿಗೆ ಗುಂಡು ಹೊಡೆದು ಬಂಧಿಸಿದ್ದಾರೆ. ಇನ್ನುಳಿದ 2 ಆರೋಪಿಗಳು ಎಸ್ಕೇಪ್ ಆಗಿದ್ದು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಆತನ ಮರ್ಡರ್ ಮಾಡಿದವರು ಇವತ್ತು ನಮಗೆ ಇವಾಗ ಸೆಕ್ಯೂರ್ ಆಗಿದ್ದಾರೆ. ಬಂದು ಇಲ್ಲಿ ಅವ್ರನ್ನ ಹಿಡಿಯೋಕ್ಕೆ ಬಂದಾಗ ಅವರು ರೆಸಿಸ್ಟ್ ಮಾಡ್ತಾರೆ. ರೆಸಿಸ್ಟ್ ಮಾಡಿ ಪೊಲೀಸ್ಗೆ ಸ್ವಲ್ಪ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ. ಆವಾಗ ನಮ್ಮವ್ರು ವಾರ್ನಿಂಗ್ ಮಾಡಿ ಆಮೇಲೆ ಅವ್ರಿಗೆ ಕಾಲಿಗೆ ಫೈರ್ ಮಾಡಬೇಕಾದ ಒಂದು ಪರಿಸ್ಥಿತಿ ಬರ್ತದೆ. ಮಾಡಿ ಈಗ ಅವ್ರನ್ನ ಹಿಡ್ಕೊಂಡು ಈಗ ನಾವು ಅವ್ರಿಗೆ ಹಾಸ್ಪಿಟಲ್ಗೆ ಸೇರಿಸಿದ್ದೀವಿ. ಇತ್ತೀಚಿನ 2 ವರ್ಷಗಳಿಂದ ಶೂಟೌಟ್ಗಳಿಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿತ್ತು. ಹೊಸ ಕಮಿಷನರ್ ಬಂದ ಮೇಲೆ ಇದಕ್ಕೆ ಮತ್ತೆ ಚಾಲನೆ ಸಿಕ್ಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.